100% ಆಮೇಲೆ ಇನ್ನೊಂದೇನಂತಂದ್ರೆ ಈಗ ನೀವು ಹೇಳಿದ್ದಕ್ಕೆ ಇನ್ನೊಂದು ಆ್ಯಡ್ ಆನ್ ಮಾಡಕ್ಕೆ ಹೋಗ್ತೀನಿ. ಅವ್ರು ಹೇಳ್ತಿದ್ದಾರೆ, ನೀವು ಹೇಳಿದಾಗ್ಲೇನೆ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಅನ್ನುವಂಥದ್ದು ತುಂಬಾನೇ ಬೇಕು ಅನ್ನುವಂಥದ್ದು. ಈ ಕ್ಷಣ ಇವಾಗ ನಾವು ಮಾತಾಡ್ತಿದ್ದೀವಿ, ನಾಳೆ ಬೆಳಗಾಗೋ ಅಷ್ಟರಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಇನ್ನೊಂದು 5 ನಿಮಿಷಕ್ಕೆ ಏನೆಲ್ಲ ಚೇಂಜಸ್ ಆಗುತ್ತೋ ಗೊತ್ತಿಲ್ಲ. ಇರೋವಂಥದ್ದನ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋಣ, ಒಳ್ಳೆ ತಲದಲ್ಲಿ ಪ್ರಚಾರ ಮಾಡ್ಕೊಂಡು. ಇವಾಗ ಡಾಗ್ ಬ್ರೀಡರ್ ಅಂತ ಹೇಳ್ತಾರೆ, ಅದೇ ಬೀದಿ ನಾಯಿಗಳನ್ನ ತಗೊಂಡು ಏನಾದರೂ ಎಕ್ಸಾಕ್ಟ್ಲಿ ಅವ್ರಿಗೆ ಫುಡ್ ಆಗಿರ್ಬೋದು, ವಸತಿ ಆಗಿರ್ಬೋದು ಮಾಡ್ಬೋದಲ್ಲ, ಆ ಥರ ತಗೋಬೋದಲ್ಲ. ಸರ್. ಇವನ್ ಡಾಗ್ ಸತೀಶು ಮೊನ್ನೆ ಮೊನ್ನೆನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ವಿನಯ್ ಅವರು ತುಂಬ ಒಳ್ಳೆಯವರು, ತುಂಬ ಪರಿಚಯ ನನಗೆ. ಅವ್ರ ವೈಫು ತುಂಬ ಪರಿಚಯ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮಗ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಎಷ್ಟು ಸಲ ಮೀಟ್ ಆಗಿದ್ದೀನಿ ಸರ್ ಅವನ್ನ? ಒಂದು ಸಲ ಫಿನಾಲೆನಲ್ಲಿ, ಬಿಗ್ ಬಾಸ್ ಫಿನಾಲೆನಲ್ಲಿ ಎದುರುಗಡೆ ಮೀಟಾಗಿ ನಕ್ಕದ, ವಾಪಸ್ ನಕ್ಕದೆ, ಅಷ್ಟೇ ನನಗೆ ಅವನಿಗೆ ಇರೋ ಸಂಬಂಧ. ನನ್ನ ಹೆಂಡ್ತಿನೂ ಮಾತಾಡ್ಸಿಲ್ಲ, ನನ್ನ ಮಗನೂ ಮಾತಾಡ್ಸಿಲ್ಲ. ಅವರಿಬ್ಬರಿಗೂ ಏನೂ ಆಗಬೇಕಾಗಿಲ್ಲ ಅವನಿಂದ. ಒಂದು ಆಫ್ಟರ್ ಪಾರ್ಟಿಗೆ ಹೋಗಿದ್ವಿ ಸುದೀಪ್ ಸರ್ ಮನೆಗೆ. ಇವ್ರಿಗೆ ಗಾರ್ಡೇನಿಯಾಯಿಂದ ಕಬಾಬ್ ತರಿಸ್ಕೊಡಿ ಅಂತ ಹೇಳಿದ್ರು. ಅಯ್ಯಯ್ಯೋ ಸರ್ ಬೇಡ, ನೀವು ನೆಲದ ಮೇಲೆ ಹಾಕಿದ್ರು ಆ ಕಬಾಬ್ನ ಎತ್ಕೊಂಡು ಕೊಡಗ್ದಿರಾ ತಿಂತೀನಿ ನಾನು ಅಂತ ಹೇಳಿದೆ. ಅದಾದಮೇಲೆ ಇನ್ನೂ ಏನೇನೇನೇನೋ ಆಯಿತು. ಅದನ್ನೆಲ್ಲ ಇಲ್ಲಿ ಆನ್ ಕ್ಯಾಮ್ರಾ ಹೇಳೋದಕ್ಕಾಗೋದಿಲ್ಲ, ಆಫ್ ಕ್ಯಾಮ್ರಾ ಬೇಕಾದರೆ ಹೇಳ್ತೀನಿ ಅಂತಾನೆ. ಏನೇನೇನೇನೇನೇನೇನೋ ಏನಾಯಿತು ಸರ್? ನಾನು ಅಲ್ಲೇ ಇದ್ದೆ. ಎಷ್ಟು ಜನರು ಇದ್ರು ಅಲ್ಲಿ, ಕಲರ್ಸ್ ಟೀಮ್ ಇದ್ರು ಅಲ್ಲಿ, ಎಲ್ಲರೂ ಇದ್ರು. ಒಂದು ಲೈಟ್ ಬೀಳ್ದಿರೋ ಜಾಗದಲ್ಲಿ ಮೂಲೆ ನಾನು ಕೂತ್ಕೊಂಡಿದ್ದ ಅಯ್ಯಪ್ಪ. ತಿಂದ ಕುಡ್ದ, ಕಣ್ಣು ಕಾಣಿಸ್ದಿರೋ ಹೋಗ್ಬಿಟ್ಟ. ಇವನ ಹತ್ರ 90% 100% ಇವನ ಹತ್ರನೇ ಕಾನ್ವರ್ಸೇಷನ್ ನಡೀತಿತ್ತು ಸುದೀಪ್ ಸರ್ದು. ಏನ್ರಿ ಪಟಾಕಿ ಹೊಡೆದಂಗೆ ಇನ್ಸ್ಟಾಗ್ರಾಮ್ ತೆಗೆದ್ರೆ ನಿಮ್ಮದೇ ಸರ ಪಟಾಕಿ ಥರ ಯಾರು ಸರ್ ಇವನು ಸರ ಪಟಾಕಿ ಥರ ಬರೋದಕ್ಕೆ? ಸುಸ್ಸು ಮಾಡ್ಕೊಂಡು ಓಡಾಡೋ ಮನುಷ್ಯ ಇವನು, ಸುಸ್ಸು ಮಾಡ್ಕೊಂಡು ವೀಡಿಯೋಗಳು ಹಾಕೋ ಮನುಷ್ಯ ಸರ ಪಟಾಕಿಗಳ ಥರ ಬಂದ್ಬಿಡುತ್ತಂತೆ. ಇವೊಂದು ನೋಡ್ಬಿಟ್ರೆ 11-12 ಮಿಲಿಯನ್ ವ್ಯೂಸು. ಏನು ನೀಟಾಗಿ ನಂಬರ್ಗಳು ಜನ್ರೇಟ್ ಮಾಡ್ತಾನ ಯಪ್ಪ ಬಾಯ್ನಲ್ಲಿ ಅಂದರೆ. ನಂದು 11 ಮಿಲಿಯನ್ ವ್ಯೂಸು. ನಾನು ಇಂಟರ್ನ್ಯಾಷನಲ್ಲು. ನನ್ನಂಥ ಡಾಗ್ ಬ್ರೀಡರ್ ಅಟ್ಟರ್ ನಾನ್ಸೆನ್ಸ್ ಈಸ್. ಆ ನಾನ್ಸೆನ್ಸ್ನ ಜನರವ್ರಿಗೂ ತೊಗೊಂಡ್ಬಂದು ಈ ಯಂಗ್ ಜನ್ರೇಷನ್ನ ಹಾಳು ಮಾಡ್ತಾವನೆ ಸರ್. 50+ ಇಯರ್ಸ್ ಆಗಿದೆ. ಆ ಅಪ್ಪನ ಬುದ್ಧಿ ಬೇಡವಾ? ಎಲ್ಲೇನು ಮಾತಾಡಬೇಕು, ಸಮಾಜಕ್ಕೆ ಏನು ಇನ್ಫಾರ್ಮೇಷನ್ ಕೊಡಬೇಕು, ವಾಟ್ ಈಸ್ ಈ ಗಿವಿಂಗ್, ವಾಟ್ ಇನ್ಫಾರ್ಮೇಷನ್ ಈಸ್ ಈ ಗಿವಿಂಗ್ ಔಟ್? ವಿನಯ್ ಗೌಡ ಅವರು ನಾನು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಕಾಂಪ್ರಮೈಸಿಗೆ ಬಂದರು. ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಮಾತಾಡಿದ್ರು. ಸೆಟಲ್ಮೆಂಟ್ ಮಾಡ್ಕೊಳೋದಕ್ಕೆ, ಕಾಂಪ್ರಮೈಸಿಗೆ ಬರೋದಕ್ಕೆ ಇವನು ಡಾನಾ ಅಥವಾ ಇವನು ದೊಡ್ಡ ರೌಡಿನಾ, ಅಥವಾ ಇವನ ಮೇಲೆ ಏನಾದರೂ ಅಟೆಂಪ್ಟ್ಗಳಾಗಿದೆಯಾ, ಅಥವಾ ಇವನು ಬಂದು ನನಗೆ ಏನಾದರೂ ಮಾಡಿ ಅಯ್ಯಯ್ಯೋ ನಾನು ಎದುರ್ಕೊತಾ ಇದ್ದೀನಿ ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ಎದುರ್ಕೋತಾ ಇದ್ದೀನಿ ನನ್ನ ದಯವಿಟ್ಟು ಬಿಟ್ಬಿಡಿ, ನನಗೆ ಇಷ್ಟೊಂದೆಲ್ಲ ತೊಂದರೆ ಕೊಡಬೇಡಿ ಅಂತ ಕಾಂಪ್ರಮೈಸ್ಗೆ ಹೋಗಿದ್ನ ಸರ್? ಇಂಥವ್ರು ನನಗೆ ಇಷ್ಟು ಜನ ಬರ್ತಾರೆ ಡೈಲಿ. ಇವನು ಯಾರು ಅಂದ್ಬಿಟ್ಟು ಇವನ ಹತ್ರ ಕಾಂಪ್ರಮೈಸ್ಗೆ ಹೋಗ್ಬೇಕು? ಫೋನ್ ಮಾಡಿದ್ರೆ ಫೋನ್ ಎತ್ತೋದಕ್ಕೆ ಯೋಗ್ಯತೆ ಇಲ್ಲ ಇವನಿಗೆ. ಈ ನಾಯಿ ಸತೀಶ್ ಇದಾನಲ್ಲ, ಫಸ್ಟು ಮರ್ಯಾದೆ ಕಲ್ತ್ಕೊಂಡು ಎಲ್ಲಿ ಏನು ಮಾತಾಡಬೇಕು ಅದನ್ನು ಫಸ್ಟು ಅವನು ಕಲಿಬೇಕು. ಕಾಂಪ್ರಮೈಸ್ ಚೆನ್ನಾಗಿ ಬೈಸ್ಕೊಂಡಿದ್ದಾನೆ. ನನ್ನ ಬಾಯಿನಲ್ಲಿ ಸರ್ ನಾನು ಅಷ್ಟೊಂದು ಡೀಸೆಂಟ್ ಅಲ್ಲ ಸರ್. ಒಂದು ಲೆವೆಲ್ವರೆಗೂ ಡೀಸೆಂಟ್ ಆಗಿರ್ತೀನಿ. ಅದನ್ನು ದಾಟ್ತು ಅಂದರೆ ನಾನು ಉಪ್ಪು ಹುಳಿ ಖಾರ ತಿನ್ನೋವನೇ, ನನ್ನ ಬಾಯಿನಲ್ಲೂ ಭಾಷೆಗಳು ಬರುತ್ತೆ. ಸುಮ್ಮನೆ ನನ್ನ ತಂಟೆಗೆ ಬರದೇ ಇದ್ದರೆ ಅವ್ನಿಗೆ ಒಳ್ಳೆಯದು. ನಾನು ಹೇಳಿದ್ದು ಅವ್ನು ಮಾಡಿರೋ ಕೆಲಸ ತಪ್ಪು, ಆ ಆಡಿಯೋನ ತೆಗ್ದಾಕು ಅಂತಂದ್ಬಿಟ್ಟು. ಅದಕ್ಕೆ ಹೋಗ್ಬಿಟ್ಟು FIR ಮಾಡ್ತೀನಿ, ಇದು ಮಾಡ್ತೀನಿ. ಮಾಡಲಿ, ನಮಗೆ ಲಾ ಗೊತ್ತಿಲ್ವಾ? ಅವನು ಮಾಡಿರೋದೇ ತಪ್ಪು. ಅದ್ರ ಮೇಲೆ ಒಂದು ನ್ಯಾಷನಲ್ ಟೆಲಿವಿಷನಲ್ಲಿ ರೇಸಿಸ್ಟ್ ಕಮೆಂಟ್ ಮಾಡ್ತಾನೆ, ನನ್ನ ಕಾಲ್ ಕಲರು ಹೆಣ್ಮಕ್ಳುಗಳಿಲ್ಲ ಅಂತಂದ್ಬಿಟ್ಟು. ಇಟ್ ಈಸ್ ಸಚ್ ಅ ರೇಸಿಸ್ಟ್ ಕಮೆಂಟ್. ನಾನ್ ಬೇಲೆಬಲ್ ಒಫೆನ್ಸ್ ಅದು. It is a non-bailable offense calling a woman by racist comments on a national television. ಎರಡನೇದು,
ಸ್ಲಮ್ ಅಂತ ಯೂಸ್ ಮಾಡ್ತಾನೆ. ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ಪದೇ ಪದೇ ಯೂಸ್ ಮಾಡ್ತಾನೆ ಸ್ಲಮ್ ಅಂತ. ಒಂದು ಇಂಟರ್ವ್ಯೂನಲ್ಲ, 3-4 ಇಂಟರ್ವ್ಯೂಗಳಲ್ಲಿ ಸ್ಲಮ್ ಅಂತ ಯೂಸ್ ಮಾಡ್ತಾನೆ. ಇವ್ರು ಇಂಥವ್ರನ್ನೇ ನಾನು ಸ್ಲಮ್ ಅಂತ ಕರೆಯೋದು ಅಂತಾನೆ. ಅವನ ಫ್ಯಾನ್ಸ್, ಗಿಲ್ಲಿ ಫ್ಯಾನ್ಸ್ ಎಲ್ಲ ಸ್ಲಮ್ ನನ್ನ ಮಕ್ಕಳು ಅಂತಂತಾನೆ. ವಾಟ್ ಡಸ್ ಹಿ ಮೀನ್? ದಟ್ ಈಸ್ ಆಲ್ಸೋ ಅ ಕ್ರಿಮಿನಲ್ ಒಫೆನ್ಸ್ ಸರ್. 100%. ಸರ್, ಏನಾಗಿದೆ ಅವನಿಗೆ? ವೈ ಈಸ್ ಹಿ ಡೂಯಿಂಗ್ ಆಲ್ ದಿಸ್ ನಾನ್ ಸೆನ್ಸ್? ಹಿ ಈಸ್ ಕ್ರಿಯೇಟಿಂಗ್ ಅ ರಕ್ಕಸ್. ನಮ್ಮ ಜನರ ಮಧ್ಯದಲ್ಲಿ ಜನರಿಗೆ ಸಾಕಷ್ಟು ಟೆನ್ಷನ್ ಇದೆ ಸರ್. ಡೈಲಿ ಬೇಸಿಸ್ನಲ್ಲಿ ಒಂದು ಊಟ ದುಡ್ಕೊಳೋದಕ್ಕೆ ಓಡಾಡ್ತಾ ಇದ್ದಾರೆ ಜನರು. ಯಾವ್ದು ಡೈಲಿ ಎಲ್ಲೋ ಪಾರ್ಟಿಗೆ ಹೋಗ್ತಾನಂತೆ, ಅದೊಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂತಾನೆ, ಅದೊಂದಷ್ಟು ಕೋಟಿದು ಬಟ್ಟೆ ಅಂತಾನೆ. ಯಾರು ಸರ್ ಇದೆಲ್ಲ ಹೇಳ್ಕೊಂಡು ತಿರುಗ್ತಾರೆ? ಸರ್, ಮೋಸ್ಟ್ ಸ್ಟ್ರಾಂಗೆಸ್ಟ್ ಮೆನ್, ಸ್ಟ್ರಾಂಗ್ ಆಗಿರೋರು ಯಾವಾಗಲೂ ತುಂಬ ಸೈಲೆಂಟ್ ಆಗಿರ್ತಾರೆ, ತುಂಬ ಮೈಲ್ಡ್ ಆಗಿರ್ತಾರೆ. ತುಳ್ಕೊಳ್ಳಲ್ಲ. ರಿಚ್ ಆಗಿರೋರು ಸಿಂಪಲ್ ಆಗಿರ್ತಾರೆ. ಸ್ಮಾರ್ಟ್ ಆಗಿರೋರು ಕ್ವಯಟ್ ಆಗಿರ್ತಾರೆ. ಇದಿಷ್ಟು ಬಿಟ್ಟು ಈ ಥರ ಕೆಟ್ಟದಾಗಿ ನಾನು ಸ್ಟ್ರಾಂಗು, ನಾನು ಫೇರು, ನಾನು ಇಂಟರ್ನ್ಯಾಷನಲ್ಲು, ನಾನು ಗಂಡಸು, ನನ್ನ ಹಿಂದೆ ಚಿಕ್ಕ ಹೆಣ್ಣು ಮಕ್ಕಳು ಬರ್ತಾರೆ, ಈ ಕ್ಯಾಟಗರಿ ಇದ್ಯಾವುದಕ್ಕೂ ಸೇರೋದಿಲ್ಲ ಸರ್. ಇವನ ಬಗ್ಗೆ ಫಸ್ಟ್ ಆಫ್ ಆಲ್ ಇವಾಗ ಮಾತಾಡ್ತಿದ್ದೀನಲ್ಲ, ಇಂಟರ್ವ್ಯೂ ಮುಗ್ದಿದ ತಕ್ಷಣ ನನಗೆ 2 ನಿಮಿಷ ಟೈಮ್ ಕೊಡಿ, ಹೋಗಿ ಬ್ರಷ್ ಮಾಡ್ಬಿಟ್ಟು ಬರ್ತೀನಿ. ಅಷ್ಟು ಗಲೀಜ್ ಅನ್ನಿಸ್ತಾ ಇದೆ ನನಗೆ ಬಾಯ್ನಲ್ಲಿ. ಈಸ್ ಅ ಫಿಲ್ತ್, ಈಸ್ ಅ ಡರ್ಟ್. ಕೆಟ್ಟ ಮನುಷ್ಯ ಅವನು. ಒಂದು ಒಳ್ಳೆತನ ಅನ್ನೋದು ಇಲ್ಲ ಅಪ್ಪನಲ್ಲಿ. ಬರೀ ಫಿಲ್ತ್. ಹೀಸ್ ಜಸ್ಟ್ ಸ್ಪ್ರೆಡಿಂಗ್ ಹೇಟ್ರೆಡ್ನೆಸ್. ಬರೀ ಕಚಡನ ಸ್ಪ್ರೆಡ್ ಮಾಡ್ತಾ ಇದ್ದಾನೆ, ಜಸ್ಟ್ ಬಿಕಾಸ್ ಪೀಪಲ್ ಆರ್ ವಾಚಿಂಗ್ ಹಿಮ್. ಐ ಥಿಂಕ್ ಜನರಿಗೂ ಬುದ್ಧಿ ಇದೆ, ತುಂಬ ದಿನ ಇದು ನಡೆಯೋದಿಲ್ಲ. ಕಸನ ಕಸದಲ್ಲೇ ಹಾಕ್ತಾರೆ, ಪ್ಯಾಕ್ ಮಾಡಿಬಿಟ್ಟು ಗಾರ್ಬೇಜಿಗೆ ಬಿಸಾಕ್ತಾರೆ ಒಂದಿನ. ಇವನು ಅಲ್ಲಾಗೋವರೆಗೂ ಎಚ್ಚರಿಸ್ಕೊಂಡ್ರೆ, ಒಂದು ಒಳ್ಳೆ ರೀತಿನಲ್ಲಿದ್ದರೆ ಒಳ್ಳೇದು ಈ ಅಪ್ಪನಿಗೆ. ಇಲ್ಲ ಅಂದರೆ ಐ ವಿಲ್ ಡೆಫಿನೆಟ್ಲಿ ಸಿ ಹಿಮ್ ಬಿಹೈಂಡ್ ಬಾರ್ಸ್. ಹಿಂಗೆ ಆಡ್ತಿದ್ರು. ಅವ್ನಿಗೆ ಬೇಕಾಗಿರೋದು ಅದೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.